ಓಹೋ ರಾಮ ಬರ ಕೂತ್ಕೊಳ್ಳ ಕೂತ್ಕೊಳ್ಳ. ಈಗ ಮಗುದು ಸ್ಕೂಲಿನ ವ್ಯವಸ್ಥೆ ಎಲ್ಲ ಆಯ್ತಲ್ಲ, ಅವಳು ಕರ್ಕೊಂಡು ಹೋಗೋದು ಯಾವಾಗ ನೀವು? ಸದ್ಯಕ್ಕೆಲ್ಲ ಸೆಟ್ ಆಗಿದೆ ತಾತ. ಇನ್ನೇನು ಪೂಜೆ ಮುಗಿತಿದ್ದಂಗೆ ಹೊರಡೋದೆ. ಒಳ್ಳೇದು ಒಳ್ಳೇದಪ್ಪ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಕಣ. ಏನ್ ತಾತ ಅದು? ಅವಳನ್ನ ನೀವು ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟ ಮೇಲೆ ಎಲ್ಲೆಲ್ಲಿ ಓಡಾಡ್ತೀರಾ ಅಂತ. ಅಂದರೆ ನೀವು ಈ ಎಲ್ಲ ಜವಾಬ್ದಾರಿನೂ ಕಡಿಮೆ ಮಾಡಿಕೊಂಡು ಜೊತೆಯಾಗಿ ಓಡಾಡ್ಕೊಂಡು ಬನ್ನಿ ಅಂತ. ನೀವಿಬ್ರು ನೀವು ತಾವು ಹೋಗಿ ಬನ್ನಿ ಅಂತಿದ್ದೀರಲ್ಲ, ಆ ಕಾಯಿಲೆ ವಾಸಿ ಆಗ್ಬೋದೇನೋ. ಅದನ್ನ ಕಾಯಿಲೆ ಅಂತ ಯಾಕೆ ಹೇಳ್ತಾ ಇದೀರಾ ತಾತ? ವಿ ಆರ್ ಕಂಫರ್ಟೇಬಲ್ ವಿತ್ ದಟ್. ಸೋಮ್ನಿರಪ್ಪ, ಹಳೆಯ ಕಾಲದೊಂಥರ ಮಾತಾಡ್ಬೇಡ. ಈ ನೀವು ತಾವು ಅನ್ನೋದನ್ನೆಲ್ಲ ಹೊರಗಡೆ ಇಟ್ಕೋಬೇಕು. ನೀನು ನಾನು ಅಂತ ಹೇಳು, ಅದರಲ್ಲಿರೋ ಸುಖನೇ ಬೇರೆ ಕೊಡು, ಬಹಳ ಚೆನ್ನಾಗಿರ್ತದೆ. ಅದರಿಂದ ನಮ್ಮ ಅಂತರ ದೂರ ಆಗುತ್ತೆ. ತಾತ, ಇದು ಯಾವ ತರ ಕ್ಯಾಲ್ಕುಲೇಷನ್ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇಟ್ಸ್ ಮ್ಯೂಚುವಲ್ ರೆಸ್ಪೆಕ್ಟ್. ಹಾಗಂತ ಒಂದೊಂದ್ಸಲ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ ಅಂತ ಯಾಕೆ ಅನ್ಕೋಬೇಕು? ಡೆಫಿನೇಷನ್ ಆಫ್ ಲವ್ ಇಸ್ ಡಿಫ್ರೆಂಟ್ ಫಾರ್ ಎವ್ರಿ ಇಂಡಿವಿಜುವಲ್. ಓಹೋ, ದೊಡ್ಡದಾಗಿ ಡೆಫಿನೇಷನ್ ಹೇಳಕ್ ಬಂದ್ಬಿಟ್ಯಾ ನನಗೆ? ಲೇ, ನಾನು ಮುಂದೆ ಹುಟ್ಟಿದವ್ ನೀನು, ಚೆಡ್ಡೆ ಹಾಕೋದ್ ಕಲ್ಸಿದ್ ನಾನು. ನನಗೆ ಬುದ್ಧಿ ಹೇಳಕ್ ಬಂದ ನೀನು? ನನ್ನನ್ನ ನೀನು ಗೊಡ್ಡ ಮುದುಕ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಉಪ್ಪು ತಿಂದಷ್ಟು ನೀನು ಅನ್ನ ತಿಂದಿಲ್ಲ ಕಣೋ. ಮುಖ ನೋಡ್ತಿದ್ದಂಗೆ ಹೇಳಬಲ್ಲೆ, ಗಂಡ ಹೆಂಡತಿ ಎಷ್ಟು ಹತ್ರ ಇದ್ದೀರಾ, ಎಷ್ಟು ದೂರವಾಗಿದ್ದೀರಾ ಅಂತ. ಸ್ನೇಹ, ಗೌರವ, ವಿಶ್ವಾಸ ಬೇಕು, ಅದು ಮುಖ್ಯನೇ. ಆದರೆ ಅದು ಸಂಸಾರ ಅಲ್ಲ. ದಿಸ್ ಈಸ್ ಟೂ ಮಚ್. ಇಷ್ಟೊಂದು ನನ್ನ ಕೈಯಲ್ಲಿ ಹೇಳ್ಸ್ಕೋಬಾರ್ದಪ್ಪ ನೀವಿಬ್ರು. ನನ್ನ ಜೀವ ಇಷ್ಟು ದಿವಸ ಇರೋದೇ ಹೆಚ್ಚು ಕಣೋ. ನಾನು ಈ ಕೈನಲ್ಲಿ ನನ್ನ ಮರಿ ಮಗುನ ಎತ್ತಿ ಮುದ್ದಾಡಿಸುವಂತ ಕನಸಿದೆಯಲ್ಲ ನನಗೆ, ಅದು ನಾನು ಸಾಗಬೇಕು ಅಷ್ಟೇ ಕಣೋ. ಎಲ್ಲರೂ ಪೂಜೆ ಕಾಯ್ತಾ ಇದ್ದಾರೆ, ಬರ್ಬೇಕಂತೆ. ಹೌದಾ ಬಿಟ್ಟೆ? ಹೇಳಿ ಕಳ್ಸಿದ್ರ? ಬರ್ತೀನಿ ನೋಡಿ. ಇವಳೇ ನಿಮ್ ಮರಿ ಮೊಮ್ಮಗಳು. ನನಗೆ ಗೊತ್ತಿದೆ, ಅವಳೇ ನನ್ನ ಮರಿ ಮೊಮ್ಮಗಳು. ಆದ್ರೆ ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಹೆಣ್ಣು ಮಕ್ಕಳನ್ನ ಜಾಸ್ತಿ ಕಾಯಿಸ್ಬಾರ್ದು. ನಡಿ ಹೋಗೋಣ.